ಹಾಯ್ ಗೈಸ್, ಈಗ ನಾನು ಮಾಡ್ತಾ ಇರೋ ವಿಡಿಯೋ ದೊಡ್ಡ ಮನೆ ಅಭಿಮಾನಿಗಳಿಗೆ ಒಂದು ಒಳ್ಳೆಯ ಸುದ್ದಿನೇ ಹೌದು. ಎಷ್ಟೊಂದು ಜನ ಯುವ 2 ಎಕ್ಕ ಸಿನಿಮಾ ಆದಮೇಲೆ ಯುವ ಅವರ ನೆಕ್ಸ್ಟ್ ಸಿನಿಮಾ ಅನೌನ್ಸ್ ಮಾಡಿಲ್ಲ ಅಂತ ಎಷ್ಟೋ ಜನ ಬೇಜಾರಾಗಿದ್ದರು. ಹೆಚ್ಚು ಕಮ್ಮಿ 1 ವರ್ಷನೇ ಆಗಿಬಿಟ್ಟಿತ್ತು. ಆದರೆ ಯುವ ಅವರು ತಮ್ಮ ಮುಂದಿನ ಸಿನಿಮಾ ಯಾವುದು ಅಂತ ಒಂದು ಅಪ್ಡೇಟ್ ಕೂಡ ಬಿಟ್ಟಿರಲಿಲ್ಲ. ಆದರೆ ಈಗ ಯುವ 3 ಯಾವಾಗ ಅನೌನ್ಸ್ ಆಗುತ್ತೆ ಅಂತ ಒಂದು ಅಪ್ಡೇಟ್ ಬಂದಿದೆ. ಅದೇನು ಅಂತ ನೋಡ್ಕೊಬರೋಣ ಬನ್ನಿ. ಯುವ ಅವರ ಮುಂದಿನ ಸಿನಿಮಾಗೆ ಡೈರೆಕ್ಟರ್ ಯಾರೋ ಸಣ್ಣ ಪುಟ್ಟ ಡೈರೆಕ್ಟರ್ ಅಲ್ಲ, ಕನ್ನಡ ಇಂಡಸ್ಟ್ರಿಗೆ ಬ್ಲಾಕ್ ಬಸ್ಟರ್ ಹಿಟ್ ಕೊಟ್ಟಂಥ ಡೈರೆಕ್ಟರ್ ಇವರು. ಯುವ ಅವರ ಮುಂದಿನ ಸಿನಿಮಾಗೆ ಡೈರೆಕ್ಟರ್ ಯಾರು, ಹಾಗೆಯೇ ಯಾವಾಗ ಅನೌನ್ಸ್ ಮಾಡ್ತಾರೆ ಅವೆಲ್ಲ ಹೇಳ್ತೀನಿ. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಾಗ ನಾನೇ ವಿಡಿಯೋ ಮಾಡಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಗೈಸ್, ಯುವ ಅವರ 3ನೇ ಸಿನಿಮಾ ಮೇ 1st ವೀಕಲ್ಲಿ ಅನೌನ್ಸ್ ಆಗುತ್ತೆ ಅಂತ ಒಂದು ಬಸ್ ಓಡಾಡ್ತಿದೆ. ಡೈರೆಕ್ಟರ್ ಯಾರು ಅಂತ ಗೊತ್ತಾದರೆ ನಿಜವಾಗ್ಲೂ ಶಾಕ್ ಆಗ್ತೀರಾ. ಕನ್ನಡ ಇಂಡಸ್ಟ್ರಿಗೆ ಬ್ಲಾಕ್ ಬಸ್ಟರ್ ಹಿಟ್ ಕೊಟ್ಟಂಥ ಡೈರೆಕ್ಟರ್ ನರ್ತನ್ ಅವರು ಯುವ ಅವರ ಮುಂದಿನ ಸಿನಿಮಾಗೆ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ನರ್ತನ್ ಅಂತ ಡೈರೆಕ್ಟರ್ ಅವರು ಯುವ ಅವರ ಮುಂದಿನ ಸಿನಿಮಾಗೆ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಅಂದರೆ ಯುವ ಅವ್ರಿಗೆ ಒಂದು ಒಳ್ಳೆ ವಿಷಯನೇ ಹೌದು, ಹಾಗೆ ಅದೃಷ್ಟನೂ ಹೌದು. ಯುವ ಅವರ ಮೊದಲನೇ ಸಿನಿಮಾ ಆಗಬೇಕಾದ್ರೇ ಯುವ ಅವರ ನೆಕ್ಸ್ಟ್ ಸಿನಿಮಾ ನರ್ತನ್ ಅವ್ರ ಜೊತೆ ಅಂತ ಒಂದು ಬಸ್ ಇತ್ತು. ಇನ್ನೇನು ಯುವ 2 ನರ್ತನ್ ಅವ್ರ ಜೊತೆನೆ ಅಂತ ಎಲ್ಲರೂ ಕಾಯ್ತಿರ್ಬೇಕಾದ್ರೆ ಯುವ ಅವರ ಸೆಕೆಂಡ್ ಮೂವಿ ಎಕ್ಕ ಅಂತ ಅನೌನ್ಸ್ ಮಾಡ್ತಾರೆ. ಎಕ್ಕ ಮೂವಿ ಆದಮೇಲಾದ್ರೂ ನರ್ತನ್ ಅವರು ಯುವ ಅವ್ರಿಗೆ ಡೈರೆಕ್ಷನ್ ಮಾಡ್ತಾರೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಆದರೆ ಏನಾಯ್ತೋ ಗೊತ್ತಿಲ್ಲ, ದುನಿಯಾ ಸೂರಿ ಅವರು ಯುವ ಅವ್ರಿಗೆ ಡೈರೆಕ್ಷನ್ ಮಾಡೋಕ್ಕೆ ಮುಂದೆ ಬರ್ತಾರೆ. ಹಾಗೆಯೇ ಆ ಮೂವಿಗೆ ದುನಿಯಾ ವಿಜಯ್ ಅವರ ಮಗಳು ಕೂಡ ಹೀರೋಯಿನ್ ಆಗಿ ಸೆಲೆಕ್ಟ್ ಆಗಿರ್ತಾರೆ. ಹಾಗೆಯೇ ಮುಹೂರ್ತ ಕೂಡ ಆಗಿತ್ತು. ಆದರೆ ಏನಾಯ್ತೋ ಗೊತ್ತಿಲ್ಲ, ಸಿನಿಮಾ ಮಾತ್ರ ನಿಂತೋಗಿದೆ. ಈಗ ಏನೇ ಆಗಲಿ, ನರ್ತನ್ ಅಂತ ಒಳ್ಳೆ ಡೈರೆಕ್ಟರ್ ಅವ್ರ ಜೊತೆ ಯುವ ಅವರು ಹೀರೋ ಆಗಿ ನಟಿಸ್ತಾ ಇರೋದು ನನಗಂತೂ ಒಂದು ಒಳ್ಳೆ ವಿಷಯನೇ ಹೌದು. ಯುವ ಅವರ ತಮ್ಮ ಮೊದಲನೇ ಸಿನಿಮಾದಲ್ಲಿ ಅವ್ರ ಆ್ಯಕ್ಟಿಂಗ್ ವಿಷಯದಲ್ಲಿ ಅವರು ಅಷ್ಟು ಜನನ ಸ್ಯಾಟಿಸ್ಫೈ ಮಾಡೋಕ್ಕಾಗಿರಲಿಲ್ಲ. ಕಾರಣ ಏನು ಅಂತ ನಿಮಗೆ ಗೊತ್ತಿರುತ್ತೆ. ಹಾಗೆಯೇ ಎಕ್ಕ ಮೂವಿಲಿ ಅವರ 2ನೇ ಮೂವಿ ಎಕ್ಕ ಹೌದು. ಆ ಮೂವಿಲಿ ಎಮೋಷ್ನಲ್ ಸ್ಟೋರಿಗೆ ಅಥವಾ ಎಮೋಷ್ನಲ್ ಸೀನ್ ಬಂದಾಗ ಅವ್ರು ಯಾವ ಥರ ಆ್ಯಕ್ಟ್ ಮಾಡ್ತಾರೆ ಅಂತ ನಮಗೆ ರೋಹಿತ್ ಬೆಳಕೆ ಅವರು ತೋರಿಸಿದ್ದಾರೆ. ನೋಡೋಣ. ನರ್ತನ್ ಅವರು ಇದ್ದಾರೆ ಅಂದಮೇಲೆ ಒಂದು ಮಾಸ್ ಸ್ಟೋರಿ ಇದ್ದೇ ಇರುತ್ತೆ. ನರ್ತನ್ ಅವರು ಅವರ ಒಂದು ಒಳ್ಳೆ ಸ್ಟ್ರೆಂತ್ ಅಂದರೆ ಅವ್ರ ಸ್ಟೋರಿ ಬರೆಯೋದ್ರಲ್ಲಿ ಒಂದು ಮಾಸ್ ಎಲಿಮೆಂಟ್ಸ್ ಇರುತ್ತೆ. ಹಾಗೆಯೇ ಅವ್ರ ಕ್ಯಾರೆಕ್ಟರ್ ಡಿಸೈನ್ ಮಾಡೋ ಒಂದು ರೀತಿ, ಕ್ಯಾರೆಕ್ಟರ್ಸು ಎಗ್ರಾಡಲ್ಲ, ಕೂಗಾಡಲ್ಲ, ಹೀರೋ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು. ಆದರೆ ಅವರು ಬರೆಯುವಂಥ ಒಂದು ಸ್ಟೋರಿ ಲೈನ್, ಅವರು ಬರೆಯುವಂಥ ಒಂದು ಸೀನ್ ಇರುತ್ತಲ್ಲ, ಅದು ಹೀರೋಗಳನ್ನ ಆಗಲಿ ಅಥವಾ ವಿಲನ್ಸ್ನ ಆಗಲಿ ಅವರು ಎಲಿವೇಟ್ ಮಾಡ್ತಾ ಹೋಗ್ತಾ ಇರ್ತಾರೆ. ಮಫ್ತಿ ಸಿನಿಮಾ ನೋಡಿದರೆ ನಿಮಗೆಲ್ಲ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್, ಶಿವಣ್ಣನವರ ಇಂಟ್ರಡಕ್ಷನ್ ಸೀನು, ಗಣ ಭೈರತಿ ರಣಗಳನ್ನ ನೋಡಬೇಕು ಅಂತ ಕಾಯ್ತಾ ಇರ್ತಾನೆ. ಇಂಟರ್ವಲ್ ಸೀನಲ್ಲಿ ಶಿವಣ್ಣನವರ ಇಂಟ್ರಡಕ್ಷನ್ ಕೊಟ್ಟು ಸೆಕೆಂಡ್ ಹಾಫ್ಗೆ ಶಿವಣ್ಣನವ್ರನ್ನ ಇಂಟ್ರಡಕ್ಷನ್ ಕೊಡ್ತಾರೆ. ಮಫ್ತಿ ಮೂವಿ ಆದಮೇಲೆ ನರ್ತನ್ ಅವರು ಯಶ್ ಅವ್ರಿಗೆ ಸಿನಿಮಾ ಮಾಡ್ತಾರೆ ಅಂತ ಎಲ್ಲರೂ ಕಾಯ್ತಾ ಇದ್ರು. ಆದರೆ ಸದ್ಯಕ್ಕೆ ಆ ಕತೆ ಇನ್ನೂ ಹೋಲ್ಡಲ್ಲೇ ಇದೆ. ನೋಡೋಣ ಯುವ ಅವರ ಟ್ಯಾಲೆಂಟ್ನ ನರ್ತನ್ ಅವರು ಹೇಗೆ ಯುಟಿಲೈಸ್ ಮಾಡ್ಕೊತಾರೆ ಅಂತ. ರೋಹಿತ್ ಬೆಳಕೆ ಆಗಿರ್ಬೋದು ಅಥವಾ ಸಂತೋಷ್ ಅನಂತರಾಮ್ ಆಗಿರ್ಬೋದು, ಇವರು ಯುವ ಅವ್ರನ್ನ ಒಂದು ಲೆವೆಲ್ಗೆ ಯೂಸ್ ಮಾಡ್ಕೊಂಡಿದ್ದಾರೆ. ಆದರೆ ನರ್ತನ್ ಅವರು ಎಂಥ ಡೈರೆಕ್ಟರ್ ಅಂತ ನಮಗೂ ಗೊತ್ತು. ನೋಡೋಣ ಯುವ ಅವ್ರನ್ನ ಟ್ಯಾಲೆಂಟ್ನ, ಸ್ಪೆಷಲಿ YRKಲಿದ್ದಂಥ ಆ ಡೈಲಾಗ್ ಡೆಲಿವರಿನ ಇವ್ರ ಮೂವಿಲು ಯೂಸ್ ಮಾಡ್ಕೋತಾರ ನೋಡೋಣ.